ಲಾಜಿಕ್ ಗೇಟ್ಸ್ ಓಮ್ಸ್ ಲಾ ಕ್ರಿಚಫ್ ಲಾ ಲಾಜಿಕ್ ಗೇಟ್ಸ್ನಾಗ ಐಂಡ್ ಗೇಟ್ ಆರ್ ಗೇಟ್ ನಾಟ್ ಗೇಟ್ ನಾರ್ ಗೇಟ್ ಓಕೆ. ಹಾಂ ರೋಹನ್, ಏನು ನಾಳೆಗೆ ಅದಲ್ಲ ಫಿಸಿಕ್ಸ್ ಪೇಪರ್? ನಂಗೆ ನೆನಪಿಲ್ಲ ನೋಡ್ಲೆ. ಎಲ್ಲ ಓದಲಿ, ಮಸ್ತ್ ಪಿಕ್ಚರ್ ನೋಡ್ಕೋತ ಕುಂತೀನಿ ನೋಡ. ಅರ್ಧ ಪಿಕ್ಚರ್ಗೆ ಆಯ್ತು. ಸಂಜೆಗೆ ನಮ್ಮ ಕಸಿನ್ಸ್ ಎಲ್ಲ ಬಂದಾರ, ಥಿಯೇಟರ್ ನಡೆದಿದ್ದು ನೋಡಿ ಹೊಸ ಮಂದಿ ಪಿಕ್ಚರ್ ನೋಡ್ಲಕ್ಕೆ. ಆಯ್ತು ನೋಡೋಣ ತಗೊಲ್ಲ, ಏನು ಓದ್ತಿ ಸಪ್ಲಿಮೆಂಟ್ರಿ ಕಟ್ಟನ್ ಬಿಡು ನಾವು. ಆಯ್ತು ಬಾಯ್ ಬಾಯ್. Ohm's law, current is directly proportional to voltage and inversely proportional to resistance. ಏ ಮಮ್ಮಿ, ಇವ್ ರದ್ದಿಗೆ ಹಾಕವು ಒಂದಲ್ಲ ಕಾಪಿ. ಬಂದಾನೇನು ರದ್ದಿದಾವ್? ನಾಳೆಗೆ ಫಿಸಿಕ್ಸ್ ಪೇಪರ್ ಅದ, ಹೊಸ ಫಿಸಿಕ್ಸ್ ನೋಟ್ಸ್ ಅವ, ಇವ್ ರದ್ದಿಗೆ ಹಾಕ್ತೀಗಿ. ಇವ್ ರದ್ದಿಗೆ ಹಾಕವ್ವ. ನನ್ನ ನಂಬರ್ ಅದ, ಅವ್ನ್ ಕರೀಲಿ ಹಾಕಮೀಗೆ. ಎಷ್ಟು ಬರ್ತಾವಂತೀವ್ ಮಾರದ್ರ? ಅವ್ ಬಂದ್ಮೇಲೆ ಗೊತ್ತಾಯ್ತದ. ಅದ ನಾವ್ ಓದ್ಲತ್ತಿದ ಅನ್ಸ್ಲತ್ತ. ಇಲ್ಲ ನೀನ್ ಹಾಕೊಂಡಿದಿ, ಮನ್ನಿ ನೋಡಿದ್ರಿ ಮತ್ತೆ ನೀ ಎಲ್ಲ ಓದ್ಲತ್ತಿದಿ. ನೀ ಸುಮ್ಮನೆ ಹಿಂಗ್ ತೆಕ್ಕೊಂಡು ಕುಂತಿದಿ. ಮಾರವೇನೋ ಇಲ್ಲ ಮಾರವ್ವ. ಓಮ್ಸ್ ಲಾ ಗೊತ್ತದ? ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಯಾಕ ಅಂತಾನ, ಯಾಕ ಓದ್ಲತ್ತಿದಿ ಅಂದ್ರೆ ರೋಹನ್ನ ಓದ್ಲತ್ತಿದ ಖತಮ್. ಸುಳ್ಳ್ಯಾಕ? ಈಗ ನೀವು ಓದ್ರ ನಾ ಮಾರ್ಕ್ಸ್ ಹೊಂಟವೇನು? ಇಲ್ಲ. ನೀವು ಓದ್ರ ನಾ ಪಾಸ್ ಆಯ್ತೇನು? ಇಲ್ಲ. ನಾ ಯಾಕೆ ಓದ್ಲತ್ತಿದ ಗೊತ್ತು? ನೀ ಯಾಕೆ ಓದ್ಲತ್ತಿದೋಪ್ಪ? ನನಗೆ ಯಾಕೆ ಸುಳ್ಳು ಯಾಕೆ ಆಡತ್ತಿದಿ ಅದು ಇಂಪಾರ್ಟೆಂಟ್ ಅದ. ಓದ್ಲತ್ತಿದಾನು? ನಾ ಸುಳ್ಳು ಆಡಿಲ್ರೋ ನಿನ್ನ. ನಾ ಯಾಕೆ ಓದ್ಲತ್ತಿದಂದ್ರ ನಾಳೆಗೆ ಮುಂಜಾನೆ ಹಿಂಗ ಹಾಲ್ದಾಗ ಬಂದ್ ಸ್ವಲ್ಪ ರಿವಿಷನ್ ಕೊಡ. ಈಗ ನನಗೆಲ್ಲ ಮಜಾ ಮಾಡನು, ನೀ ರಾತ್ರಿ ಎಲ್ಲ ಓದು. ನಾಳೆಗೆ ಬಂದಲ್ಲ ಎಕ್ಸಾಮ್ ಹಾಲ್ದಾಗ ನನಗೆ ರಿವಿಷನ್ ಮಾಡಿಸ್ತೇನೆ 5 ನಿಮಿಷನಾಗ. ಇಲ್ಲೋ ಇಂಥ ನಾಟಕ ಮಾಡಿ 10ನೇದಾಗ 8 ತೆಗ್ದಿದ್ದೀನಿ, ಅಲ್ಲಿ ಬಿ ಓದ್ಲಾಕಿಲ್ಲ. 90 ಸುಮ್ಮನೆ ಬಂತೇನೋ ಅಲ್ಲಿ. ನಂಗೆ ಗೊತ್ತಿಲ್ಲ ರೋನ್ ಹೆಂಗ ಎಕ್ಸಾಮರ್ ಹೆಂಗ್ ಇವ್ಯಾಲ್ಯೂಯೇಟ್ ಮಾಡ್ಯಾನ. ಇಲ್ಲ ಗೊತ್ತಿಲ್ಲ. ಇದು ಬಿ ಹೆಂಗ ಹೆಂಗ್ ಚೆಕ್ ಮಾಡ್ತಾನ ಫುಲ್ 90 ಹೊಡಿತೀಗ. ನಾವಲ್ಲಿ ಫೇಲ್ ಆಗಿನ ಚಕ್ಕರ್ದ 90 ಹೊಡಿತೇವು, ನೀ ಇಲ್ಲಿ ಮಾರ್ಕ್ಸ್ ಕಡ್ದ 90 ಹೊಡಿತಿ. ಯಾಕ್ರೋ ಯಪ್ಪ ಹಿಂಗೆ ಯಾಕೆ ಮಾಡ್ತೀರಿ? ಓದ್ಲತ್ತದ ಅಂತ ಹೇಳ್ರಿ. ನಿಮ್ದು ಏನು ಜ್ಞಾನ ನಮಗ್ ಬರಲ್ಲ. ನಾಚಿಗೇಡಿಗೋಳೆ ಯಪ್ಪ ದೇವ್ರ, ಇಂಥ ಯಾಕ್ರ ಹುಡಿಸ್ತಿ ಸುಳ್ಳಾಡೋದು? ಓದ್ಲತ್ತೀನಿ ಅಂತ ನೋಡತ್ತೀನಿ.